ತಂಗಿ ನಂದು ಊಟ ಆಗಿತ್ತು ನಮ್ಮ ಅಪ್ಪಂತೀನಿ ಯಾಕೆ ಸುಸ್ತಾಗತೈತಿ ಇವತ್ತು. ಹೌದಪ್ಪ, ಯಾಕೆ ಏನಾತ? ಅಲ್ಲ ಮೈಕೈ ನೋವು ಏನಾರು ಬಂದ ಜ್ವರಾಗಿರೋ ಬಂದಾವ? ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮ್ಮ ಮಗು ಹೆಂಗೆ ಬೆಳಗ್ಗೆ ಹೋದಕ್ಕೆ ಎಲ್ಲಿ ಕಾಣೋಳ? ಅದು ಯಾರೋ ಬಂದಿದ್ರು, ಓದ್ಲು ಬಂದೇ ಇಲ್ಲ. ಏನೋ ನನಗೆ ಗೊತ್ತಿಲ್ಲ. ಯವ್ವ ಏನು ತಂಡಿ ಐತಿವ ಹೊರಗೆ. ವಾಹ, ಸಂಕ್ರಾಂತಿ ಉತ್ತರಾಯಣ ಬರಾಕತ್ತರು ಈ ತಂಡಿ ತಡ್ಕೊಳಕ್ಕಾಗಲ್ಲ ನೋಡು. ಥಂಡಿ ಭಾಳ ಐತಿವ ಆದರೂ. ಹೌದು, ಭಾಳ ಐತಿ ತಂಡಿ. ಮಳೆ ಆಗುತ್ತಂತ ಅನ್ನಕತ್ತಾರ. ಅತ್ತಾಗಿತ್ತಾಗ ಮೋಡ ಕವಿದ ವಾತಾವರಣ ಭಾಳ ಐತಿ. ಅದಕ್ಕನವ ನೀನು ಬೆಳಿಗ್ಗೆಯಿಂದ ಒಂಥರ ನೆಗಡಿ ಆದಂಗಾಗಿ ಸುತ್ಕೊಂಡು ಮಕ್ಕೋಬೇಕಂತ ಆಗೈತಿ. ಹೌದಪ್ಪ, ನಡಿ ಹಂಗಾರೆ ಒಂದಿಟ್ಟು ಕಾಶ್ ಕೊಡ್ತೀನಿ. ನೀರಿನಾಗ ಇದನ್ನ ಹಾಕ್ತೀನಿ, ಜಂಡು ಬಾಮ ಹಾಕಿ ಒಂದಿಟ್ಟು ಉಗಾಗ ತಗೋ. ಏನು ಬೇಡವಾ, ನಿದ್ದೆ ಎಳ್ಯಾಕತ್ತೈತಿ, ಹೋಗಿ ಮಕ್ಕೊಂತೀನಿ. ಒಂದಿಟ್ಟು ವೀಕ್ ಸಕ್ಕ ಹಚ್ಚಪ್ಪ, ಎದಿಗೆ ಪದಿಗೆ ಹಿಂದೆ ಬೆನ್ನಾಗೆಲ್ಲ. ನೆಗಡಿ ಆದ್ರೆ ಭಾಳ ಕೆಟ್ಟದು, ತಲೆ ಹಿಡಿತೈತೆ ಅದಕ್ಕೆ. ತುಂಬ ಚಂದ ಮಕ್ಕೊಂಡ್ಬಿಡು. ಹುಡುಗರು ಮಕ್ಕೊಂಡ ಯಾರು ಗೌರಿ ಮತ್ತು ಇಕ್ಕಿ ಅಲ್ಲದ ಅಂಜಲಿ ಊಟ ಮಾಡಿದ್ರ ಅವ್ರಿಬ್ರು ಹೊರಗೆ ಕುಂತಾರ. ಹೊರಕೊಂಡ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಕೊನೆ ಕುಂದಿರ್ಸಿನಿ. ಸರಿ ನೋವ ಸಂಗನ ಬಾರ ಪ್ರೇಮಕ್ಕ. ಏನಪ್ಪ ಮಣ್ಣಿದು ಪಗಾರ ಕೊಡ್ಲಿಲ್ಲಪ್ಪ, ಮರ್ತೇನ ಅಂತೆ. ಅಯ್ಯ ಈಗ ನಿನ್ನೆ ಹುಡುಗರಿಗೆ ಯಾರಿಗಿಲ್ಲಂತೆ ಎಲ್ಲ ಅದಕ್ಕೆ ಹಾಕಿದ್ದೀವ. ಮುಂದಿನ ವಾರ ಕೊಡ್ತೀನಿ ತಗೋ. ಕಬ್ಬಿಂದು ದುಡ್ಡು ಬರೋದೈತೆ, ಒಟ್ಟರಿಗೆ ಕೊಟ್ಬಿಡ್ತೀನಿ. ಹೌದನ? ಅಂದ್ರೆ ನಾನು ಸಂತೆ ಹೊಂಟಿದ್ದೆ, ಬೇಕಾಗಿತ್ತು. ಅಯ್ಯ ಅಕ್ಕ, ನಿಜ ಅಕ್ಕ, ಇಲ್ಲ. ಸರಿ ಬಿಡಪ್ಪ. ಮತ್ತೆ ಎಲ್ಲ ಆಶಾ ಫ್ಯಾಕ್ಟ್ರಿ ಹೋಗ್ಯ ಅಂತ ಇನ್ನೂ ಬಂದಿಲ್ಲ. ಹೌದನ? ನನ್ನ ಇವತ್ತು ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತೀನಿ ಅಂದಿದ್ಲವ. ಅಲ್ಲಿ ನನ್ನ ಕೆಲಸ ಐತಿ, ಬಾ ಹೋಗೋಣ ಅಂತ ಅಂದಿದ್ಲು. ಹ್ಞೂ ಅಂದಿದ್ದೆ, ಏನು ಕೇಳಿಲ್ಲ ನನಗೆ. ಅದಕ್ಕೆ ಕೇಳಿದ್ರಾತು ನಾಳೆಗೆ ಕರ್ಕೊಂಡು ಹೋಗೋಣ ಅಂತೇಳಿ. ಏನು ಸರಿ ತಗೋ, ಬಂದ್ಮೇಲೆ ಹೇಳ್ತೀನಿ. ಸರಿನಪ್ಪ. ಊಟ ಆತನ ಎಲ್ಲರೂ ಮಕ್ಕಳಕತ್ತಿದ್ರೇನ? ಕೆಲಸ ಮಾಡಿ ಭಾಳ ದಂದಂಗಾಗಿತ್ತು. ಒಂದಿಟ್ಟು ಬಿಸಿನೀರು ಕುಡಿತೀನಿ ಗೌರಿ. ಏನಮ್ಮ ಆರಾಮ? ಆರಾಮ ಪ್ರೇಮಿ, ನೀ ಆರಾಮ? ಆರಾಮದೀನಿ. ಅಕ್ಕ ನನ್ನ ಸಸಿ ನೆನಪಾಗ್ಯಾಳ ಏನು? ಹಂಗ ನೆನಪಕ್ಕ ಬಂದ್ ನೋಡಲ್ಲ. ಅಲ್ಲವಾ, ನನ್ನ ಫ್ಯಾಕ್ಟ್ರಿ ಕರ್ಕೊಳಕ್ಕೆ ನಿಂದಿನಿ. ಆಮೇಲೆ ಇನ್ನೊಂದು, ಅವರು ನಾಳೆ ಗಂಡು ನೋಡಕ್ ಬರ್ತಾರಂತ. ಹೌದಾ? ಬರ್ಲಿ ಬಿಡು. ನಾಳೆ ಬೇಡ, ನಾಳೆ ಬಾ. ಹೌದಾ? ನಾಡ್ದ ದಿನ ಚಲೋ ಆಯ್ತಾ? ಶನಿವಾರ ಬಾ ಅಂತೀನಿ ನೋಡು. ರವಿವಾರ ಅಮಾಸೆ ಐತಾ, ಶನಿವಾರ ಬಾ. ಸರಿ, ಹಂಗ ಮಾಡ್ತೀನಿ ನೋಡು. ನಾಳೆ ಫ್ಯಾಕ್ಟ್ರಿ ಕರ್ಕೊಳಕ್ಕಿನಿ, ಸಾಯಂಕಾಲ ಕರ್ಕೊಳಕ್ಕಿನಿ. ಸಾಯಂಕಾಲ ಅಂದ್ರೆ 3 ಗಂಟೆ ಮೇಲೆ ನೋಡು. ಹಂಗಾರೆ ಏನು ಮಾಡ್ತೀನಿ. ಸರಿ. ನಾನು ಹಿಂಗೆ ಸಿಕ್ಕಿದ್ದು. ಇವ್ರು ಯಾರು? ಇವ್ರಾ? ನಂಗೆ ಪರಿಚಯ ಇರೋರು. ಹೌದಾ? ನನಗೆ ಗೊತ್ತಿಲ್ಲಲ್ಲ ಯಾರಂತ. ಇವರು ನಮ್ಮೂರು ಸೈಡ್ದವ್ರು. ಓ ಹೌದನ? ಸರಿ, ಹಂಗ ನಾ ಬರ್ಲಾ? ಇವ್ರು ಯಾರ್ಯಾರನ್ನ ಕರ್ಕೊಂಡು ಬಂದಿಲ್ಲ ಮನ್ಯಾಗ? ಅತ್ತಿರಿ, ಇವರು ನಮ್ಮೂರದಾರ. ಏನೋ ಬಸ್ ಹತ್ತಾಯ್ತಂತ, ಅದಕ್ಕೆ. ಇವರು ಬೆಳಿಗ್ಗೆ ಬಂದಿದ್ರಲ್ಲ ಅವ್ರು? ಹೌದ್ರಿ. ಇವ್ರು ಬೆಳಗ್ಗೆ ನನ್ನ ಜೊತೆ ಮಾತಾಡಿ ಹೋದ್ರ. ಅಲ್ಲಿ ಹೋದ್ಮೇಲೆ ಏನೋ ಕಾಯಿಪಲ್ಯ ಅದು ಏನೇನೋ ಮಾಡ್ಕೊಂಡು ಹೋಗೋದು ಲೇಟ್ ಆಗಿಬಿಡ್ತಂತೆ. ಯಾವ್ದಾವು ಬಸ್ ಮಿಸ್ ಆಗಿಬಿಟ್ಟೈತೆ ನಮ್ಮ ಊರಿಗೆ ಹೋಗೋದು. ಅದಕ್ಕೆ ಇವತ್ತು ಒಂದಿನ ಇಲ್ಲೇ ಇರ್ತೀನಿ ಅಂದ್ರೆ. ಹೌದಾ? ಸರಿ ಹಂಗಾರೆ. ಊಟ ಅಂತೀರೇನು? ಯಾರ್ಯಾರನೋ ಕರ್ಕೊಂಡು ಬರ್ತಾಳೆ ಬಿಡ. ಇಲ್ಲೇ ಕುಂದ್ರಿ, ತೊಗೊಂಡ್ ಬರ್ತೀನಿ. ಗೌರಿ, ನೀರು ತೊಗೊಂಡ್ ಬಾ ದಿವಸ. ಸರಿನಪ್ಪ, ತಿನ್ರಿ. ಏನ್ರಿ ರಾಕ್ಷಸ ತಿನ್ನಂಗೆ ತಿಂತೈತೇನೆ ಇವ? ಈಕೆ ಬಿಟ್ರೆ ನನ್ನ ತಿಂತಾಳಿಕೆ. ತಗೊಂಡ್ ಬಂದೆ, ತಗೊಂಡು ಸ್ವಲ್ಪ ಹೆಂಗ್ ತಿಂತಾಳೆ ಇವ ಈಕಿ? ಅಲ್ಲ ಇವ, ನಾ ಯಾರು ನೋಡಿಲ್ಲವೇ ಹಿಂಗೆ ತಿನ್ನೋದು. ಬಿಟ್ರೆ ನಮ್ಮನ್ನ ತಿಂತಾಳಿಕೆ. ಆತು ಅದು ಅನ್ನ ಖಾಲಿ. ಬೇರೆ ಏನಾದ್ರು ಮಾಂಸ ಇದೆ, ಅಡುಗೆ ಮಾಡಿಲ್ಲ. ಅಯ್ಯೋ, ಏನೇ ಇವಳು? ಯಾರೇ ಇವಳು? ಏನಿಲ್ಲ. ಸಾಕ, ಇನ್ನಾದ್ರೂ ಬೇಕಾ? ತತ್ತಿ ಇದಕ್ಕೋಲ್ಲ. ಸಾಕು ಗೌರಿ. ಇವರು ಇಲ್ಲೇ ಮಲ್ಕೊಂತಾರೆ, ಇವ್ರಿಗೆ ಹಾಸಿಗೆ ಹಾಸಿಲ್ಲ. ಸರಿ ಚಿಕ್ಕಮ್ಮ. ಹಲೋ ಗೌರಿ, ಏನಾದಮ್ಮ? ಹಲೋ ಕಣೆ, ಹೆಂಗೆ ತಿಂದು ಗೊತ್ತಾಕಿ? ಅಬಕ್ ರಾಕ್ಷಸರು ತಿಂತಾರಲ್ಲ ಹಂಗೆ ತಿಂದ್ಲು. ಆಮೇಲೆ ಇನ್ನೂ ಚಿಕನ್ ಇದನ್ನ ಮಾಡಿಲ್ಲ, ನಿಮ್ಮ ಕುದಿಸಿಲ್ಲ, ಹಂಗೆ ಹಸಿವೆ ತಿಂದ್ಲು. ಹೊಟ್ಟೆ ಹಸ್ತಿರ್ಬೇಕು, ಬೆಳಗ್ಗೆ ಏನು ತಿಂದಿರಕ್ಕಿಲ್ಲ, ಹಂಗಾಗಿ ಹೊಟ್ಟೆ ಹಸ್ತಿರ್ಬೇಕು. ತಿಂದಿರ್ತಾ ತಗೋ, ಹಂಗೆಲ್ಲ ಕಣ್ಣು ಬಿಡಬಾರ್ದು. ಕಣ್ಣು ಬಿಡೋದಲ್ಲಿ ಆಕೆ ತಿಂದಿದ್ದು ಗಾಬರಿ ಆಯ್ತು ನನಗೆ. ಹುಷಾರು ನೋಡುವ, ರಾತ್ರಿ ಮಕ್ಕೋಬೇಕಾದ್ರೆ ಇಲ್ಲಿ. ಹಂಗೇನಿಲ್ಲ ಬಿಡಮ್ಮ, ಮಕ್ಕೊಂತೀನಿ. ಸರಿ, ನಾ ಮಕ್ಕೊಳಕ್ ಹೋಗ್ತೀನಿ ತಗೋ. ಸರಿ. ಈ ಅಂಜಲಿ ಕಾವ್ಯ ಎಲ್ಲೋದ್ರ? ಅಂಜಲಿ ಕಾವ್ಯ ಅಲ್ಲ, ಮತ್ತೆ ಕಿತ್ತ ಕರ್ಕೊಂಡು ಬನ್ನಿ. ಅದ ಇವ್ರದೆಲ್ಲ ಕೆಲಸ ಕತ್ತಲ್ದಾಗ. ಇಂಥ ಕತ್ತಲ್ದಾಗ ನಾನು ನೋಡಿದ್ರೆ ಭಯ ಆಗುತ್ತೆ. ನೀನ್ ನೋಡಿ ಅರ್ಧ ಅನ್ಸ್ತೀನ, ಇನ್ನು ಅದನ್ನ ನೋಡಿ ಮತ್ತೆ ಅನ್ಸ್ತೀನಿ. ಒಂಥರ ಕಾಣದೇ ಇರೋ ಕಣ್ಣು. ಬಾ ನನ್ ಜಡೆ, ಬೇಗ ನಡಿ. 12 ಹೋಗ್ಬೇಕು ನಾವು. ಸರಿ ಬಾ. ಅಲ್ಲಿ ಕಾಣ್ತಿದ್ಯಲ್ಲ ಮೂಲೆ, ಅದೇ ಅವಳನ್ನ ಅಲ್ಲಿ ಹಾಕಿರೋದು ನಾವು. ಇದೇನಾ ಈ ಜಾಗನ? ಅದೇ. ನೀನು ಬಾ. ಅಯ್ಯೋ, ನಾವಲ್ಲಪ್ಪ. ಬಾರೆ ಬಾ. ಅಯ್ಯೋ, ಈ ಜಾಗ ಕರೆಕ್ಟ್ ಇದೆಯಲ್ಲ? ದೂತ, ನೀನು ಇನ್ನ ಮೇಲೆ ಇಲ್ಲಿಯೇ ಕಾಯಬೇಕು. ಇದು ಅಲಕಾಡದಂತೆ ನೋಡಿಕೊಳ್ಳಬೇಕು. ನಾನು ಅಲ್ಲಿ ದಿಗ್ಬಂಧನ ಮಾಡಬೇಕಲ್ಲವೇ? ಅಲ್ಲಿ ನಾ ಕರೆದಾಗ ಬರುವಂತೆ. ಸರಿ. ಹೋಗೋಣ, ನಡಿ ಹೋಗೋಣ. ಯಾಕ ಮೊದಲು ಹೋದ್ರೆ ಸಾಕು. ನನ್ನನ್ನು ಬಂಧಿಸಿರ್ಬೋದು ನೀವು, ಆದರೆ ನಿಮಗೂ ಮೀರಿದ ಒಂದು ಶಕ್ತಿ ಇದ್ದೇ ಇರುತ್ತೆ. ಆ ಶಕ್ತಿ ನಿಮ್ಮನ್ನು ಯಾರನ್ನೂ ಸುಮ್ಬಿಡಲ್ಲ. ನೀನು ಬಂಧನದಲ್ಲಿದ್ದುಕೊಂಡೇ ಇಷ್ಟು ಹಾರಾಡ್ತೀಯ ಅಂದರೆ ನಿನಗೆ ತಕ್ಕ ಶಾಸ್ತಿ ಮಾಡೇ ಮಾಡುತ್ತೆ.
ನೋಡು, ನನಗಿನ್ನ ದೊಡ್ಡ ಶಕ್ತಿ ಇದೆ. ಆ ಶಕ್ತಿ ಏನಾದರೂ ನಿನ್ನನ್ನು ಯಾಕೆ ಕಾಯ್ತಿದೆ ಅಂತ ಸ್ವಲ್ಪ ನೋಡು. ನಿನ್ನ ಒಳಿತಿಗೋಸ್ಕರ ಕಾಯ್ತಿದೆ. ಹಾಗಂತ ಹೇಳಿ ಆ ಶಕ್ತಿ ನಿನ್ನನ್ನು ಬಿಡುತ್ತಂತ ತಿಳ್ಕೊಂಡ್ಯಾ? ನೋಡ್ತಾ ಇರು, ನಾನು ನಂಬಿದ ದುರ್ಗಾದೇವಿ ಬಂದೇ ಬರ್ತಾಳೆ. ಹುಚ್ಚು ಭ್ರಮೆ. ಯಾರು ಚಳಿ ಮಾತಾಡ್ತಾಳೆ? ಹುಚ್ಚಿಡಿತಾನೆ. ನಿನ್ನ ಹುಚ್ಚು ಭ್ರಮೆನಲ್ಲೇ ಇರು. ನೋಡ್ತಾ ಇರು, ನಿನ್ನ ಮಕ್ಕಳನ್ನು ನೀನು ಕಾಪಾಡಿಕೊಳ್ಳಲು ಆಗೋದಿಲ್ಲ, ನಿನ್ನ ಊರನ್ನು ನೀನು ಕಾಪಾಡಿಕೊಳ್ಳಲು ಆಗೋದಿಲ್ಲ. ಎಲ್ಲವೂ ಮೌನ ಶಾಣವಾಗುವ ಹಾಗೆ ಮಾಡುತ್ತೇವೆ. ನಮ್ಮೂರ ತಾಯಿ ದುರ್ಗಾದೇವಿ ಇರೋ ತನಕ ನೀನು ಏನು ಮಾಡೋದಕ್ಕಾಗಲ್ಲ. ನಿನ್ನ ಕೈಯಿಂದ ಒಂದು ಎಳೆ ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ. ನೋಡ್ತಾ ಇರು. ಬಂಧನದಲ್ಲೇ ಇದ್ದು ಇಷ್ಟೊಂದು ನಿನ್ನ ಅಟ್ಟಹಾಸ ಇದೆ ಅಂದರೆ ನಿನ್ನನ್ನು ನಾನು ಮಟ್ಟ ಹಾಕದೇ ಬಿಡುವುದಿಲ್ಲ. ಗೊತ್ತಾ? ಸರಿಯಾದ ಶಿಕ್ಷೆಯನ್ನು ಕೊಡು. ಸರಿ. ಬಿಡೋ ನನ್ನ, ಬಿಡೋ ನನ್ನ. ನಿಮ್ಮೆಲ್ಲರಿಗೂ ಅಂತ್ಯ ಸಮೀಪಿಸುತ್ತಿದೆ, ಅದಕ್ಕೆ ಇಷ್ಟೊಂದು ಅಹಂಕಾರ ಇದೆ ನಿಮಗೆ. ಯಾವ ಏನಿರ ಇಬ್ರು ವಟ ಹಚ್ಚಾರ. ಯಾವ ಅವತ್ತದ್ ಬಾರ ಯಾವ. ಸುಮ್ಮನೆ ದೂತ. ಬಿಡಬೇಡ, ಒಟ್ಟು ಬಿಡಬೇಡ. ಬಂಧಿಸುತ್ತೇನೆ. ಬಿಡೋ ನನ್ನ, ಬಿಡೋ. ನೋಡ್ತಾ ಇರೋ, ನಿಮ್ಮನ್ನೆಲ್ಲ ಮಟ್ಟ ಹಾಕೋರು ಒಬ್ರು ಇದ್ದೇ ಇದ್ದಾರೆ. ನಿಮ್ ಫ್ರೆಂಡ್ ತೂತ್ ಬರ್ಲಿಲ್ಲ, ಅವನು ಅಲ್ಲೇ ಬಿಟ್ಟು ಬಂದನದಲ್ಲಿ. ಬಾರವ್ವ, ಇಷ್ಟೊತ್ತು ಅಪ್ಲೇಟ್ ನನ್ನ ಗಂಡು ಮಕ್ಕೊಂಡಿರ್ತಾನೆ. ಏ ಗೌರಿ, ಗೌರಿ ಅಮ್ಮ ಕರೆದಿ. ಇವ್ರಿಗೆ ಆಸಂತಿ ಇದ್ನಲ್ಲ ಅಮ್ಮ, ಅವ್ರ ಮ್ಯಾಲ ಕಾಟನ್ ಮೇಲೆ ಮಕ್ಕೊಳಕ್ ಬಿಟ್ಟಿನ. ಸರಿ ಹಾಗಾದ್ರೆ ನೀವಲ್ಲಿ ಮಲ್ಕೊರಿ ಕಾಟನ್ ಮೇಲೆ. ಗೌರಿ ಕದ ಹಾಕೊಂಡು ಮಕ್ಕೊಂಡ್ಬಿಡು. ಅಮ್ಮ ಅಕ್ಕ ಅಕ್ಕ ಸುಸ್ಸು ಬಂದಿದೆ, ಎದ್ದೇಳಕ್ಕ. ಯಾಕಂದ್ರೆ ಏನತ್ತ ಅಕ್ಕ? ಅವ್ರು ಯಾರು? ಅವರು ನಮ್ಮ ಮನೆಗೆ ಬಂದಾರ ಇವತ್ತು. ಅವ್ರು ಇಲ್ಲೇ ಇರ್ತಾರ. ಹೌದಾ ಅಕ್ಕ? ಅವ್ರ ಮ್ಯಾಲ ಹೋದಂಗಾಗಿತ್ತು, ಕಾಟ ಬಿಟ್ಟು ಮ್ಯಾಲ ಹೋದಂಗಾಗಿತ್ತು. ಹೌದಾ? ನಿಧಿಗಣ್ಣ ನೋಡಿ ಏನ ಇರ್ಬೋದು, ನಿಧಿಗಣ್ಣ ನೋಡಿರ್ಬೋದು. ಬಟ್ ನೋಡಕ್ಕೆ ಎಷ್ಟು ವಿಚಿತ್ರ ಅದಾರಲ್ಲಕ್ಕ ಅವರು. ಯಾರೋ ಏನೋ ಗೊತ್ತಿಲ್ಲಮ್ಮ. ಅಲ್ಲ ನೀ ಯಾಕಿದ್ದಿ? ನಂಗೆ ಸುಸ್ಸು ಬಂದವು. ನೋಡಿ ಹಂಗಾರ ನೋಡಿದ್ರೆ ವಿಚಿತ್ರ ಅದಾರಲ್ಲ. ಈ ಮೂರಲ್ಲಿ ಒಬ್ಬರನ್ನು ಬಲಿ ತಗೋಬೇಕಲ್ಲ. ಈ ಒಳನ್ನು ಮುಸ್ತಲೆ. ಅಲ್ಲ ನೀವ್ಯಾಕೆ ಇಲ್ಲಿ ಬಂದು ಕುಂತೀರಿ? ನೀವ್ಯಾಕೆ ಇಲ್ಲಿ ಬಂದಿರಿ? ಅಕ್ಕ ಅಕ್ಕ ಏನಾತಂದ್ರಿ? ಅಲ್ಲಿ ನೋಡಲ್ಲ ಕಾರಣ ಅಂತ ಬಂದು ಕುಂತಾರ ಅವ್ರು. ಅಲ್ಲ ನೀವ್ಯಾಕ್ರಿ ಕೇಳೋ ಬಂದ್ರಿ? ಅದು ಹುಡುಗಿ ಎದ್ದಂಗಾತ, ಅದಕ್ಕೆ ನೋಡಕ್ಕೆ ಬಂದೆ. ಕೇಳಂಗಿಲ್ಲ ಹಂಗೆಲ್ಲ, ನಾವೆಲ್ಲಂದ್ರೆ ಹೇಳಂಗಿಲ್ಲ. ಎದ್ದಂಗಾತ. ಹೌದಾ? ಇರ್ಲಿ ಬಿಡ್ರಿ, ಮೇಲೆ ಬರ್ಕೊಡ್ರಿ, ನಾವೆಲ್ಲ ನೋಡ್ಕೊಂತೀವಿ. ಶಿಟ್, ಇನ್ನೂ ಸ್ವಲ್ಪ ಲೇಟಾಗಿ ಬರಬೇಕಿತ್ತು. ಯಾಕೋ ನಿದ್ದಿನ ಬರೋಲ್ಲ ಇರುತ್ತೆ ಅಕ್ಕ. ನಂಗೆ ಅವ್ರು ನೋಡಿ ಭಯ ಆಗ್ತಿದೆ ಅಕ್ಕ. ಏನಾಗಲ್ಲ ಮಕ್ಕಳು ಸುಮ್ಮ. ಎಲ್ಲಿಂದ ಬಂದೈತಾನೆ ಇದು ದೆವ್ವ. ಗೌರಿ, ಏ ಗೌರಿ. ಅಮ್ಮ ಅಮ್ಮ ಯಾಕಮ್ಮ? ಗೌರಿ ಗೌರಿ, ನಿಮ್ಮ ತಂಗಿಯರಿಗೆ ಅಪಾಯ ಇದೆ ಗೌರಿ. ನೀನು ಬಾ ಹುಷಾರಿಂದ ಇರಬೇಕು ಅವ್ರ ಜೋಡಿ. ದುಷ್ಟ ಶಕ್ತಿಗಳಿಂದ ಅಪಾಯ ಇದೆ. ನಾಳೆ ಗುಡಿಗೆ ಹೋಗಿ ಬರವಾ? ಸರಿ ಅಮ್ಮ. ಸರಿನಮ್ಮ. ಅಲ್ಲ ಇಷ್ಟು ದಿವಸ ಕಳಿಸ್ಲೇ ಬರದೇ ಇಲ್ಲ ಅಮ್ಮ, ಇವಾಗ ಯಾಕೆ ಬಂದು? ಅದು ಅಲ್ಲ, ಯಾಕೆ ತಂಗಿಯರಿಗೆ ಇದು ಐತಂದ್ರೆ ಬೆಳಗ್ಗೆ ಮುಂಜಾನೆ ಬಿದ್ದೈತೆ ಕಳಿಸಿದ್ದು. ಬೆಳಗ್ಗೆ ಮುಂಜಾನೆ ಬಿದ್ದೈತೆ ಅಂದರೆ ಸ್ವಲ್ಪ ನಾವು ಹುಷಾರಾಗಿ ಇರಬೇಕು. ಹಿಂಗೆಲ್ಲ ಅನ್ನಂಗಿಲ್ಲಲ್ಲ, ಯಾಕೆ ಹಿಂಗಾತ? ಇಲ್ಲಿ ಬಿಡ, ಏನಮಗೂ ದೇವ್ರ ಗುಡಿಗೆ ಹೋಗಿ ಬಂದ್ರಾತು. ಇವ್ರೇ ರಾತ್ರೆಲ್ಲ ಮಕ್ಕೊಂಡಿಲ್ಲ, ಕಣ್ಣು ಹಿಂಗೆ ಬಿಟ್ಟು ಮಕ್ಕೊಂಡ್ರಲ್ಲ. ಅಂಜಲಿ ಕಾವೇ ಎದ್ದೇಳ್ರಮ್ಮ, ಸ್ಕೂಲಿಗೆ ಹೊತ್ತಾಗತ್ತೆ ಎದ್ದೇಳ್ರಿ. ಹೋಗಿ ಜಕ ಮಾಡ್ಕೊಂಡು ಬರೋದು. ನಿಮಗೆ ಚಾ ಏನಾರು ಬೇಕನ್ರಿ? ಏನು ಬೇಡ ನಮ್ಮ ಹೇಳಿ. ಹಾಂ ಬರ್ತಾರೆ ಇವಾಗ. ಇವ ರಾತ್ರಿ ಎಲ್ಲ ನಿದ್ದೆಗಿಲ್ಲ, ಈ ಮುಖಂಡ ಬರ್ತಿತ್ತು ಬರೀ. ನೀವು ಏನಾರು ತಗೋತೀರಿ? ಏನು ಬೇಡ, ನಾನು ಯಾವಾಗ ಮನೆ ಬಿಟ್ಟು ಬರ್ತೀನಿ. ನೀನು ನಾನು ಬಿಡಲ್ಲ, ಗೌರಿ ಕರ್ಕೊಂಡು ಹೋಗ. ನೀನು ಬಾ. ಬರ್ತೀನಿ. ಗೌರಿ, ಚಿಕ್ಕಮ್ಮ ಹುಡುಗರು ಟಿಫಿನ್ ಆತನ? ಚಿಕ್ಕಮ್ಮ ಮಾಡಕತ್ತೀನಿ. ಚಿಕ್ಕಮ್ಮ ಲಘು ಮಾಡಿ ಕರ್ಕೊಂಡು ಹೋಗ. ನಾನೆಲ್ಲ ಬಾಂಡೆ ಕಸ ಮಾಡ್ತೀನಿ ಅಂತ. ನೀನು ಅವ್ರನ್ನ ಸಾಲಿ ಬಿಟ್ಟು ಬಂದು ನೀನು ಇವ್ರನ್ನ ಗೌಡ್ರ ಮನ್ಯಾಗ ಕೆಲ್ಸಕ್ಕೆ ಹಚ್ಚು. ನಾನು ಹೆಂಗೆ ಗೌಡ್ರ ಮನೆಗೆ ಇವ್ರನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಲಿ? ನಾ ಬರ್ತೀನಿ ತಗೋ. ನೀವು ಹುಡುಗರು ಸಾಲಿ ಬಿಟ್ಟು ಬರೋ. ಅಕ್ಕ ನಾವು ರೆಡಿ, ಬಾ ಬೇಗ ಬಾ. ಹಾಂ ನಡ್ರಿ. ಮಂಜುಳಾ ಅಭಿ ಹೊರಗದ. ಸರಿ ಚಿಕ್ಕಮ್ಮ. ಹುಡುಗರ ರೋಡ್ ದಾಟ್ಬೇಕಾರೆ ಹುಷಾರ ನಡ್ರಿ. ಏನೇ ಗೌರಿ, ಹುಡುಗರನ್ನ ಸ್ಕೂಲಿಗೆ ಬಿಟ್ಟು ಬರಕೊಂತೇನ? ಹ್ಞೂನಕ್ಕ. ಆಮೇಲೆ ನಿಮ್ಮವ್ವ ಕಾಯಿಪಲ್ಲೆ ಹೇಳಿದ್ಲೆ, ಬಂದು ತೊಗೊಂಡೋಕೇನ? ಹಾಂ ಅಕ್ಕ ಬರ್ತೀನಿ ತಗೋ. ಆಮೇಲೆ ಲಗುನ ಬಾ. ಏನ ಆಮೇಲೆ ಪಗಾರದ್ದು ನಿಮ್ಮ ಅಪ್ಪ ಹೇಳಿದ್ದೆ ಏನಂದ್ರೆ? ಅಕ್ಕ ಅದನ್ನ ಅಪ್ಪನ ಕೇಳ್ಬೇಕಕ್ಕ. ಅಕ್ಕ ಆಮೇಲೆ ಮಾತಲ್ಲಿ ನಾನು ಒಂದಿಟ್ಟ ಹುಡುಗರನ್ನ ಬಿಟ್ಟು ಬರ್ತೀನಿ. ಸರಿನವ, ಹೋಗ್ರಿ. ಸಾಯಂಕಾಲ ಬರ್ತೀನಿ ಕರ್ಕೊಂಡು ಬರಕ್ಕೆ. ಸರಿ ಅಕ್ಕ. ನಾ ಸಾಯಂಕಾಲ ಬರೋದ್ರಾಗ ಅವ್ರು ಇರಲ್ಲ. ಹೋಗಿ ಅಕ್ಕ, ನೀವು ಹುಷಾರಕ್ಕ. ಅಲ್ಲ ಇವರೆಲ್ಲ ಯಾರು? ಯಾಕೆ ನಮ್ಮ ಚಿಕ್ಕಮ್ಮ ಅಷ್ಟೊಂದು ಭಯ ಪಡ್ತಿದ್ದಾಳೆ? ಆಮೇಲೆ ಚಿಕ್ಕಮ್ಮ ಯಾವತ್ತೂ ನನ್ನನ್ನು ಕೆಲಸಕ್ಕೆ ಯಾರನ್ನಾರು ಸೇರಿಸಂತಿದ್ದಿಲ್ಲ. ಇವತ್ತಾಕೆ ನೀನು ನೋಡಿದ್ರೆ ಇಲ್ಲೇ ಇರ್ತಾರೆ ಇವತ್ತು ಒಂದಿನ ಅಂದ್ಲು. ಇವಾಗ ನೋಡಿದ್ರೆ ಕೆಲಸಕ್ಕೆ ಕರ್ಕೊಂಡು ಹೋಗೋಣಾಗತ್ತಾ? ಏನೋ ಅರ್ಥನೇ ಆಗ್ತಿಲ್ವಲ್ಲ. ಅವ್ರು ನೋಡಿದ್ರೆ ಒಂಥರ ವಿಚಿತ್ರ ಇದ್ದಾರೆ. ಹಂಗನ್ ಕರ್ಕೊಂಡು ಹೋದ್ರೆ ಅಮ್ಮವರು ಹ್ಞೂ ಅಂತ ಒಪ್ಕೊತಾರೆ. ಬಟ್ ಯಾರು ಏನು ಅಂತ ಗೊತ್ತಿಲ್ಲದೆ ಹೆಂಗೆ ಸೇರಿಸೋದಂತ ಅವನ ಜೋಡಿ ಮಾತಲ್ಲ. ಹಿಂಗೆ ಮಾತಾಡಿದ್ರೆ ರೇಗಾಡೋದಕ್ಕೆ ಬರ್ತಾಳೆ ಈ ಅಮ್ಮ. ನೋಡೋಣ ನಡಿ, ಅಲ್ಲೇ ಏನಾಗುತ್ತೆ. ಚಿಕ್ಕಮ್ಮ ಏನೇ ಕೆಲಸ ಎಲ್ಲ ಆಗಿದೆ, ನಡಿ ಹೋಗೋಣ. ಅದಲ್ಲ ಚಿಕ್ಕಮ್ಮ, ಅಲ್ಲ ಅವ್ರನ್ನ ಯಾಕೆ ನಾವು ಸಾವುಕಾರ ಮನೆಗೆ ಕರೆಸ್ಕೋಬೇಕು? ಅವಳಿಗೆ ಕಷ್ಟ ಇದೆ ಕಣೆ ಮನೇಲಿ. ಯಾರು ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ. ಆ ಊರಲ್ಲಿ ಪಾಳು ಬಿದ್ದುಬಿಟ್ಟಿದೆ. ಆಮೇಲೆ ಅವಳಿಗೆ ಕೆಲಸ ಬೇರೆ ಇಲ್ಲ ತಿನ್ನೋದಕ್ಕೆ. ಮತ್ತು ಈಗ ನಮ್ಮ ಮನೆಗೆ ಇಟ್ಕೊಳಕ್ಕಾಗಲ್ಲಲ್ಲ, ಅದಕ್ಕೆ ಅವ್ರೂರಾಗ ಅಲ್ಲೇ ಸಾವುಕಾರ ಮನೆಗೆ ಹೋಗಿ ಸೇರಿಸಿದ್ರತ್ತಂತೆ. ಅಲ್ಲ ನಿಮ್ಮೂರು ಎಷ್ಟು ದೊಡ್ಡದಿದೆ, ಅಲ್ಲಿ ಎಷ್ಟೋ ಜನ ಇರ್ತಾರೆ, ಅಲ್ಲಿ ಏನಾದರೂ ಕೆಲಸ ಹಚ್ಚಬೇಕಿತ್ತಲ್ಲ ನೀವು. ಅಯ್ಯೋ ನಾನು ಎಲ್ಲಿ ಹೋಗಲಿ ಅಲ್ಲಿಗೆ? ಭಾಳ ಕೇಳ್ಕೊಳಕತ್ತಾಳ. ಹಂಗಲ್ಲ
ನಡಿ ನೀ ನನಗೆ ಪ್ರಶ್ನೆ ಮಾಡಕತ್ತೇನ ಅದು ಚಿಕ್ಕಮ್ಮ ಹೊತ್ತಾಗತ್ತೆ ನಡಿ ಈಗ ಸರ್ ನಾನು ಕಾಲೇಜ್ಗೆ ಹೋಗ್ಬೇಕು ಹಾಂ ಆಮೇಲೆ ಹೋಗುವಂತೆ ಈಗ ಬಾ ಸರಿ ಚಿಕ್ಕಮ್ಮ ಏನು ಗೊತ್ತಾಗ್ತಿಲ್ಲ ಏನು ಮಾಡೋದ ಏನು